ಹಾಯ್ ಗೈಸ್, ಇದು ನನ್ನ ಫಸ್ಟ್ ವೀಡಿಯೋ. ನಾನಿರೋದು ಉಡುಪಿಯಲ್ಲಿ. ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಡಿಮಾರ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಡಿಮಾರ್ಟ್ ಹೋಗೋಕ್ಕೂ ಮುಂಚೆ ನನ್ನ ಫ್ರೆಂಡಿಗೆ ಬೆಕ್ಕಿಗೋಸ್ಕರ ಮದ್ದು ತೊಗೊಳಕ್ಕಿದೆ. ಸೊ ಅದಕ್ಕೆ ನಾವು ಫಸ್ಟ್ ಇವಾಗ ರಾಧಾ ಮೆಡಿಕಲ್ ಹೋಗ್ತಿದ್ದೀವಿ. ಅಲ್ಲಿ ನೋಡಿ ರಾಧಾ ಮೆಡಿಕಲ್ ಕಾಣಿಸ್ತಿದೆ. ಅದರ ನೆಕ್ಸ್ಟ್ ನಾವು ಡಿಮಾರ್ಟಿಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಸೊ ಫೈನಲ್ ನಾವು ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ಇನ್ನು ನಮ್ಮ ನಡೆ ಡಿಮಾರ್ಟ್ ಕಡೆ ಅಂತ ಹೊರಟಿದ್ದೀವಿ ಎಲ್ಲರೂ. ನೋಡಿ, ಒಂದು ಬೆಕ್ಕಿನ ಮದ್ದು ತಗೊಳ್ಳಿಕ್ಕೆ 4 ಜನ. ಬೆಕ್ಕಿಗೆ ಮದ್ದು ತಕ್ಕೊಳ್ಳಲ್ಲ ನನ್ನ ಫ್ರೆಂಡ್. ಬೆಕ್ಕಿನ ಮೇಲೆ ಎಷ್ಟು ಪ್ರೀತಿ ಅಂದರೆ ಅವಳಿಗೆ. ಅದಕ್ಕೊಂದು ಸಣ್ಣ ಗಾಯ ಆಗಲಿಕ್ಕಿಲ್ಲ, ಮದ್ದು ತರುವುದೇ. ಅದೇ ಅವಳಿಗೊಂದು ಶೀತ ಆದರೆ ಆಸ್ಪತ್ರೆಗೆ ಮದ್ದು ತಕ್ಕೊಳ್ಳೋ ಹೇಳಿದರೆ ಅವಳಿಗೆ ಆಗೋದಿಲ್ಲ. ಬೆಕ್ಕಿಗೆ ಹೇಳಿದ ತಕ್ಷಣ ಅಪ್ಪನ ಹತ್ರ ಬೈಸ್ಕೊಂಡಾದರೂ ಕರ್ಕೊಂಡೋಗಿ ಬರ್ತಾಳೆ, ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಸೊ ಅಷ್ಟು ಪ್ರೀತಿ ಬೆಕ್ಕಿನ ಮೇಲೆ. ಬನ್ನಿ, ಅದನ್ನೆಲ್ಲ ಕೌಂಟ್ ಮಾಡಿ ಹೇಳಲಿಕ್ಕೆಲ್ಲ ಬೈತಾಳೆ. ಬನ್ನಿ ನಾವು ಇನ್ನು ಡಿಮಾರ್ಟಿಗೆ ಹೋಗುವ. ಈಗ ಉಡುಪಿ ಮ್ಯಾಂಗ್ಳೂರು ಆಗಿದೆ, ಅಷ್ಟು ಟ್ರಾಫಿಕ್ ಆಗ್ತದೆ. ಈಗ ನೋಡಿ, ಇಲ್ಲಿ ಲೆಫ್ಟಿಗೆ ತಿರುಗಿದ್ರೆ ಡಿಮಾರ್ಟ್. ನೋಡಿದ್ರಾ ಎಂಥ ರಶ್ ಇದೆ ಅಲ್ಲ, ಎಂಥ ಕಾರ್ ಮಾರಶೆ. ಶೋರೂಮಲ್ಲಿ ಸಹ ಎಷ್ಟು ಇರಲಿಕ್ಕಿಲ್ಲ ಆಯಿತಾ, ಅಷ್ಟು ಇರ್ತದೆ. ಇವತ್ತು ನೋಡಿದರೆ ವೀಕೆಂಡೇ ಸಹ ಅಲ್ಲ ಆಯಿತಾ, ಇವತ್ತು ಮಿಡ್ಲಲ್ಲಿ ಹೋದದ್ದು. ಸೊ ಆದರೆ ಸಹ ಎಷ್ಟು ರಶ್ ಇದೆ. ಸೊ ಇನ್ನು ಒಳಗೋಗಿ ನೋಡುವ ಹೇಗಿರ್ತದಂತ. ಆಲ್ರೆಡಿ ಇಬ್ಬರು ಹೋಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಲಗೇಜ್ ರೂಮ್ ಹತ್ರ. ಅಂದರೆ ಲಗೇಜ್ ಇಡಲಿಕ್ಕೆ ನಮ್ಮದು ಬ್ಯಾಗೆಲ್ಲ ತಂದಿದ್ದಾರೆ ಇಬ್ಬರು ಫ್ರೆಂಡ್ಸ್. ಸೊ ಅವರದ್ದು ಬ್ಯಾಗ್ ಇಡಲಿಕ್ಕೆ ಹೊರಡಬೇಕಿನ್ನು. ನಾವಿನ್ನು ಅಜ್ಜಿ ಥರ ಬರ್ತಿದ್ದೀವಿ. ಅಲ್ಲಿ ನೋಡಿ ಅವರಿಬ್ಬರು ನಿಂತ್ಕೊಂಡಿದ್ದಾರೆ ಟೋಕನ್ ತಗೊಳ್ಳೋದು ಬಿಟ್ಟು. ನಮಗೆ ವೇಟ್ ಮಾಡ್ತಿದ್ದಾರೆ ಅನಿಸುತ್ತೆ. ಇವಳು ನೋಡಿ ವಾರ್ನಿಂಗ್ ಮಾಡ್ತಿದ್ದಾಳೆ ಬೇಗ ಬಾ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನು ಪುಣ್ಯಕ್ಕೆ ಇವತ್ತು ಲೈನ್ ಇಲ್ಲ. ಇಲ್ಲಾಂದರೆ ಯಾವಾಗಲೂ ಲಗೇಜ್ ಇಡಲಿಕ್ಕೆ ಹೋಗುವಾಗ ರಶ್ ಇರ್ತದೆ, ಯಾವಾಗಲೂ ಹೆಚ್ಚಿನ ಅಂಶ. ನಮ್ಮ ಪುಣ್ಯ ಇವತ್ತು ರಶ್ ಇರಲಿಲ್ಲ. ಫೈನಲಿ ನಮಗೆ ಟೋಕನ್ ಸಿಕ್ತು, 16 ನಂಬರ್. ನನ್ನ ಫ್ರೆಂಡ್ಸ್ ನೋಡಿ ಇವಾಗ ನನ್ನನ್ನು ಗುದ್ದಿ ಒಳಗೆ ಹೋಗ್ತಾರೆ. ಅವ್ರಿಗೆ ನನ್ನನ್ನು ಹೊಡೆದು ಒಳಗೆ ಹೋಗೋದ್ರಲ್ಲಿ ಭಾರಿ ಖುಷಿ. ಇವಳಿಗೆ ನೋಡಿ ಭಾರಿ ಅರ್ಜೆಂಟ್ ಇದೆ ಒಳಗೆ ಹೋಗಲಿಕ್ಕೆ. ಇವರು ಆಡೋದು ನೋಡಿದರೆ ಡಿಮಾರ್ಟನ್ನೇ ಪರ್ಚೇಸ್ ಮಾಡ್ತಾರೆ ಅನ್ನೋ ಹಾಗೆ ಮಾಡ್ತಿದ್ದಾರೆ. ಇವಾಗ ನಾವು ಚೆಕ್ಕಿಂಗ್ ಆಗಿ ಒಳಗೆ ಹೋಗ್ತಿದ್ದೀವಿ ನೋಡಿ. ಎಸ್, ಫೈನಲ್ ಒಳಗೆ ಬಂದ್ವಿ. ನೋಡಿ, ಒಳಗೆ ಬಂದ ತಕ್ಷಣ ಫಸ್ಟಿಗೆ ಕಾಣೋದು ಬಿಸ್ಕೆಟ್. ಭಾರಿ ಆಸೆ ಆಗ್ತದೆ ನೋಡುವಾಗ. ಬಟ್ ಪ್ರೈಸ್ ನೋಡುವಾಗೆ ಸಹ ತಲೆ ತಿರುಗ್ತದೆ. ಇವ್ರು ನೋಡಿ ಟ್ರಾಲಿ ಎಂತ ತಗೊಳ್ಳೋದು ಇವಾಗ ಮುಂದೆ ಹೋಗ್ತಾರೆ. ನಾನು ನೋಡಿ ಇಲ್ಲಿ ಕಿಡ್ಸ್ ಸೆಕ್ಷನಿಗೆ ಬಂದು ಆಟ ಆಡ್ತಿದ್ದೀನಿ ಚೈಲ್ಡ್ ಥರ. ಚೆನ್ನಾಗಿದೆ. ಬಟ್ ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿತ್ತು, ಆಟ ಆಡ್ಕೊಂಡು ಆರಾಮಿರ್ತಿದ್ವಿ. ಇವಾಗ ನೋಡಿ ಖಾಲಿ ಸುತ್ತೋದು, ಮನೆಯಲ್ಲಿ ಬೈಸ್ಕೊಳ್ಳೋದು, ಇದೇ ಕೆಲಸ ಮಾಡಿದ್ದು ಜಾಸ್ತಿ. ಇಲ್ಲಿ ನೋಡಿ ಆಟ ಸಾಮಾನು. ಇವಳಿಗೆ ನನ್ನ ವೀಡಿಯೋ ಮಾಡಂದರೆ ಆಗೋದಿಲ್ಲ, ಆಟ ಸಾಮಾನಿದೆಲ್ಲ ವೀಡಿಯೋ ಮಾಡಿದ್ದಾಳೆ. ಇಂಥದ್ರಲ್ಲೆಲ್ಲ ಫುಲ್ ಫೇಮಸ್ ನಮ್ಮ ಫ್ರೆಂಡ್ಸ್. ನೋಡಿ ಬಾಲಲ್ಲಿ ಆಟ ಆಡೋದು. ಸೊ 149. ಅಲ್ಲಿ ನೋಡಿ ನಾನು ಆಟ ಆಡ್ತಿದ್ದೀನಿ. ನನಗೆ ಡಿಮಾರ್ಟಲ್ಲಿ ಇಷ್ಟ ಆಗೋದಂದರೆ ಕಿಡ್ಸ್ ಸೆಕ್ಷನ್ ಮತ್ತು ಚಾಕ್ಲೇಟ್ ಸೆಕ್ಷನ್ ಮಾತ್ರ. ಅವೆರಡು ಒಳ್ಳೆ ಇರ್ತದೆ. ಆಟ ಸಾಮಾನು ನೋಡುವಾಗ ಆಸೆ ಆಗ್ತದೆ. ಪ್ರೈಸ್ ತುಂಬ ಜಾಸ್ತಿ ಇದೆ. ನೋಡಿ ಎಷ್ಟು ಒಳ್ಳೆ ಒಳ್ಳೆ ಆಟ ಸಾಮಾನಿದೆ ಇಲ್ಲೆಲ್ಲ. ಇದು ಮಂಗ ನೋಡಿ ಒಳ್ಳೆಯದೆ. ನಮ್ಮ ಫ್ರೆಂಡ್ಸುಗಳು ಚೂರು ಮಂಗಗಳೇ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಅವ್ರ ಜೊತೆ ಇದ್ದೆ ನಾನು. ರಶ್ ಇಲ್ಲ ಇವತ್ತು, ಅದೊಂದು ಖುಷಿ ವಿಚಾರ. ಅಲ್ಲಿ ನೋಡಿ ಇದು ಹೇಗೆ ಹೋಗ್ತದೆ ಇವಾಗ ಅಂತ ಮಂಗ. ನೋಡಿ ಚೆನ್ನಾಗಿ ವೀಡಿಯೋ ಮಾಡಿಲ್ಲ, ಇದು ನನ್ನ ಫ್ರೆಂಡಿದು ಮಿಸ್ಟೇಕ್, ನನ್ನ ಮಿಸ್ಟೇಕ್ ಅಲ್ಲ. ನೋಡಿ ಎಷ್ಟು ಒಳ್ಳೆ ಉಂಟಲ್ಲ ಮಂಗ. ಅದು ಚೂರು ಸ್ಪೀಡಾರು ನಡೀತದೆ. ನನ್ನ ಫ್ರೆಂಡ್ ಇದಕ್ಕೂ ಸ್ಲೋ ಹೋಗ್ತಾಳೆ. ಇಲ್ಲಿ ನೋಡಿ ಗೊಂಬೆ ಎಷ್ಟು ಚೆನ್ನಾಗಿದೆ. ನಾನು ಹಿಡ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ವೀಡಿಯೋ ಮಾಡ್ತಿಲ್ಲ. ಕೆಳಗಿರೋ ಗೊಂಬೆ ಎಲ್ಲ ತೋರಿಸ್ತಾಳೆ. ಇದು ನೋಡಿ ಎಷ್ಟು ಒಳ್ಳೆಯದು. ಪ್ರೈಸ್ ನೋಡಿ 225 ಅಂತೆ. ಚೆನ್ನಾಗಿದೆ ಮಾತ್ರ ಗೊಂಬೆ. ವಾ ಇದು ಕಲರ್ ನೋಡಿ ಸಖತ್ತಿದೆ, ಬ್ಲೂ ಕಲರ್. ನನಗೆ ಇಷ್ಟ ಆಯಿತು ಗೊಂಬೆ, ಒಳ್ಳೆಯದೇ. ಇಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಅದೆಲ್ಲ ತಗೊಳ್ಳುವಾಗೇ ಆಡೋದು. ನೋಡಿ ತಗೊಂಡಿದ್ದು ಎಂತ ಇಲ್ಲ, ಎಲ್ಲ ಪ್ರೈಸ್ ಜಾಸ್ತಿ ಅಂತ ಹೀಗೆ ಕೈ ತೋರಿಸ್ತಿದ್ದಾರೆ, ನಮ್ಮ ಹತ್ರ ಹಣ ಇಲ್ಲ ಅಂತ. ಈಗ ನೋಡಿ ಕ್ಲೋತ್ ಸೆಕ್ಷನಿಗೆ ಹೋಗ್ತಾರೆ, ಅಲ್ಲಿ ಎಂತ ಪರ್ಚೇಸ್ ಮಾಡ್ತಾರೆ ಗೊತ್ತಿಲ್ಲ. ಈಗ ಬನ್ನಿ ಮೆಟ್ಲು ಹತ್ಕೊಂಡು ಮೇಲೆ ಹೋಗೋಣ ಫಸ್ಟ್ ಫ್ಲೋರಿಗೆ. ನೋಡಿ ಅಲ್ಲಿ ಏನೆಲ್ಲ ಸಿಗ್ತದೆ ಅಂತ ಇದೆ. ಲೇಡೀಸ್ ಸ್ಲಿಪ್ಪರ್, ಕ್ಲೋತ್ಸ್, ಅಂಬ್ರೆಲ್ಲಾ. ಇಲ್ಲಿ ನೋಡಿ ಅಜ್ಜಿ ಲೆಕ್ಕ ನಡ್ಕೊಂಡು ಬರ್ತಾರೆ. ಇಲ್ಲಿ ಹೋಗ್ತಿದ್ದೇವೆ.
ಇಲ್ಲಿ ನೋಡಿ ಎಲ್ಲ ಪರ್ಚೇಸ್ ಮಾಡುವಾಗ ಎಲ್ಲ ಬಟ್ಟೆ ನೋಡೋದು ಮುಟ್ಟೋದು ಹಾಗೆಲ್ಲ ಮಾಡ್ತಿದ್ದಾರೆ. ಜೀನ್ಸ್ ನೋಡಿ ಒಳ್ಳೆ ಇದೆಯಲ್ಲ, ಅದಕ್ಕೆ ತೋರಿಸಿದ್ದು. ಇಲ್ಲಿ ನೋಡಿ ಒಂದು ಟೀ ಶರ್ಟ್ ಹುಡುಕಿ ಕೊಡಲಿಕ್ಕೆ ಹೇಳಿದ್ದೇನೆ. ನನಗೆ ನೋಡೋದಕ್ಕಿಂತ ಅವರೇ ಜಾಸ್ತಿ ಹುಡುಕೊಳ್ತಿದ್ದಾರೆ, ಅವರಿಗೆ ಬೇಕು ಅಂತ. ನೋಡಿ ಎಂತ ಖರ್ಚು ಎತ್ತಾಕೊಂಡ್ಲಾ ಇಲ್ಲಲ್ಲ, ಅವಳು ಕಿಶೆಗೆ ಹಾಕೊಂಡದ್ದು ನೋಡಿ ನನಗೆ ಡೌಟ್ ಆಯ್ತು, ಅದಕ್ಕೆ ಕೇಳಿದ್ದೆ ನಾನು ಅವಳನ್ನು. ಇಲ್ಲ ನಂದು ಖರ್ಚು ಅಂತ ತೋರಿಸಿದ್ಲು. ಇಲ್ಲಿ ನೋಡಿ ಇವಳೇನು ಮಾಡ್ತಿದ್ದಾಳೆ. ಒಂದು ಟೀ ಶರ್ಟ್ ಹುಡುಕಿ ಕೊಡಲಿಕ್ಕೆ ಹೇಳಿದ್ದೆ, ಅದಕ್ಕೆ ಬೇಡದ್ದೆಲ್ಲ ಡ್ರೆಸ್ಸು ಕಿತ್ತಾಕ್ತಿದ್ದಾರೆ. ನೋಡಿ ಚೆನ್ನಾಗಿಲ್ಲ ಒಂಚೂರು, ಅದಕ್ಕೆ ಬೇಡ ಹೇಳಿದೆ, ಬೇರೆ ಹುಡುಕ್ಲಿಕ್ಕೆ ಹೇಳಿದ್ದೀನಿ ಅಂತ ಮಾಡಿ. ಇದು ನೋಡಿ ಇದು ನನಗೆ ಇಷ್ಟ ಆಯಿತು, ಅದಕ್ಕೆ ಅವರಿಗೆ ತೋರಿಸ್ತಿದ್ದೆ ಇದು ಒಳ್ಳೆ ಇದೆಯಾ ಅಂತ. ನಾನು ಅದು ಪರ್ಚೇಸ್ ಮಾಡೋದಂತ ಫಿಕ್ಸ್ ಆದೆ. ಇವರು ಆದರೆ ಸಹ ನೋಡ್ತಿದ್ದಾರೆ ನೋಡಿ, ಅವರಿಗೆ ಹಿಡ್ದು ನೋಡೋದು. ನನಗೆ ಬೇಕು ಹೇಳಿದ್ದು, ಇವರೆಲ್ಲ ಹುಡುಕೋದು. ಇಷ್ಟು ಕಿತ್ತಾಕ್ತಿದ್ದಾರಲ್ಲ, ತಗೊಳ್ಳೋದು ಎಂತ ಇಲ್ಲ, ಬರೀ ನಾನು ಅದೊಂದು ಟೀ ಶರ್ಟ್ ತಗೊಳೋದು ಮಾತ್ರ. ಇವ್ರು ಎಂತ ಸಹ ತಗೊಳ್ಳೋದಿಲ್ಲ, ಬಿಲ್ಡಪ್ ಕೊಡೋದು ನೋಡಿ. ಇಬ್ಬರು ಕಿತ್ತಾಕ್ತಿದ್ದಾರೆ ಪಾಪ. ಅಲ್ಲಿ ವರ್ಕರ್ಸಿಗೆ ಅದೆಷ್ಟು ವರ್ಕ್ ಕೊಡ್ತಾರೋ ಗೊತ್ತಿಲ್ಲ ಮಾರೆ, ಎಲ್ಲ ಕಿತ್ತಾಕೋದು. ಇಲ್ಲಿ ನೋಡಿ ಸ್ಲಿಪ್ಪರ್ ಸೆಕ್ಷನಿಗೆ ಬಂದಿದ್ದಾರೆ, ಎಂತ ತಗೊಳ್ಳೋದಿಲ್ಲ ಎಲ್ಲ ನೋಡಿ. ಒಳ್ಳೆಯಲ್ಲ ಹೇಳೋದು, ತಗೊಳ್ಳೋದಿಲ್ಲ ಎಂತ ಇಲ್ಲ, ಸುಮ್ಮನೆ ಹೇಳೋದು, ಅದೆಲ್ಲ ಕತೆ ಕಟ್ಟೋದು. ಇಲ್ಲಿ ನೋಡಿ ಮಿರರ್ ಮುಂದೆ ನಾನು ಒಳ್ಳೆ ಅಂತಲ್ಲ, ನನ್ನ ಡ್ರೆಸ್ ಹೊಸ್ತಾಯ್ತು, ಅದು ಒಳ್ಳೆಯದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀನು ಒಬ್ಬಳೇ ಪೋಸ್ಟ್ ಕೊಡೋದು ಅಂತೇಳಿ ಇವರಿಬ್ಬರು ಸಹ ಬರ್ತಿದ್ದಾರೆ. ನೋಡಿ ಎಷ್ಟು ಚಂದ ಉಂಟು ಡ್ರೆಸ್, ನನಗೆ ಇಷ್ಟ ಆಯಿತು, ಅದಕ್ಕೆ ಪದೇ ಪದೇ ಹೇಳ್ತಿದ್ದೆ ಆಯಿತಾ. ಒಳ್ಳೆ ಉಂಟು ನಮ್ಮ ಪೂರ್ಣಿ. ನೋಡಿ ನಮ್ಮ ಸಕ್ಕುಬಾಯಿ ಬರೋದಿಲ್ಲ ಹೇಳಿದ್ಲು, ಸೊ ಅದಕ್ಕೆ ಸೈಡಲ್ಲಿ ನಿಂತ್ಕೊಂಡಿದ್ದಾಳೆ. ಇವಳು ನೋಡಿ ಸೆಲ್ಫಿ, ಒಂದು ಫೋಟೋ ಸಹ ಒಳ್ಳೆ ಬಂದಿಲ್ಲ ಅದರಲ್ಲಿ, ಸುಮ್ಮನೆ ಸೆಲ್ಫಿ ತೆಗಿತಿದ್ದಾಳೆ ಬಿಲ್ಡಪ್ಪಿಗೆ. ನಾನು ಹೇಳಿದಲ್ಲ ಅದಕ್ಕೆ ಸುಮ್ಮನೆ ಅದೀಗ. ಸೊ ಇನ್ನು ಕೆಳಗೆ ಹೋಗುವ, ಸಾಕು ಬಿಲ್ ಮಾಡುವ ಹೇಳ್ತಿದ್ದೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಸುತ್ತುವ ಹೇಳ್ತಿದ್ದಾರೆ ಇವರಿಬ್ಬರು. ನೋಡಬೇಕು ಅದೆಷ್ಟು ಪರ್ಚೇಸ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಬಿಲ್ ಮಾಡುವಾಗ. ಇದು ನೋಡಿ ಒಳ್ಳೆಯದಲ್ಲ. ಸೊ ಫೈನಲ್ ನಾ ಹೇಳ್ದಂಗೆ ನಾನು ಒಂದು ಟೀ ಶರ್ಟ್ ತೊಗೊಂಡೆ ಅಷ್ಟೇ ಕ್ಲೋತ್ ಸೆಕ್ಷನಲ್ಲಿ. ಮತ್ತು ಇವರೆಂತ ಪರ್ಚೇಸ್ ಮಾಡಿಲ್ಲ. ಈಗ ನೋಡಿ ಸುಮ್ಮನೆ ಇಲ್ಲಿ ನಿಂತ್ಕೊಂಡಿದ್ದಾರೆ, ಕ್ಲಿಪ್ಸ್ ತೊಗೊಳ್ತಾರೆ ಅನ್ನೋ ಹಾಗೆ. ತಗೊಳ್ಳೋದಿಲ್ಲ, ನಂಗೆ ಗೊತ್ತುಂಟು ಇವ್ರ ಹಣಬರ. ನಾ ಇವ್ರ ಜೊತೆ ಇರಲಿಲ್ಲ ಇಷ್ಟು ವರ್ಷ ಪಂಗದಲ್ಲಿ, ಹಾಗೆ. ಸಹ ನೋಡಿ ಇವಳು ನೋಡಿ, ಅವಳು ಕೆಳಗೆ ಹೋಗಿ ಆಯಿತು, ಅವಳಿಗೆ ಗೊತ್ತಿತ್ತು ತಗೊಳ್ಳೋದಿಲ್ಲ, ಸುಮ್ಮನೆ ನಿಂತ್ಕೊಳ್ಳೋದು ಅಂಥೇಳಿ. ನಮ್ಮ ಸಕ್ಕುಬಾಯಿನ ನಿಲ್ಲಿಸಿದ್ರೆಲ್ಲ ಆಗೋದಿಲ್ಲ, ಸೊ ಅದು ಕೆಳಗೆ ಹೋಗ್ತಿದ್ಲು. ಇಲ್ಲಿ ನೋಡಿ ಹ್ಯಾಂಡ್ ಕರ್ಚಿಪೆಲ್ಲ ಇದೆ, ಪ್ರೈಸ್ 59. ಅದರಲ್ಲಿ ಮಿನಿಮಮ್ 5 ಏನೋ ಇರುತ್ತೆ. ಅವಳಿಗೆ ಇಷ್ಟ ಆಗಿಲ್ಲ, ಬೇಡ ಅಂತೆ, ಸೊ ಅದಕ್ಕೆ ಕೆಳಗೆ ಹೊರಟ್ವಿ. ಅಲ್ಲಿ ನೋಡಿ ನೆಕ್ಸ್ಟ್ ಇನ್ನು ಕೆಳಗೆ ಏನೆಲ್ಲ ಪರ್ಚೇಸ್ ಮಾಡ್ತಾರೆ ಗೊತ್ತಿಲ್ಲ. ಟ್ರಾಲಿ ಎಲ್ಲ ಹಿಡ್ಕೊಂಡಿಲ್ಲ, ಮತ್ತೆ ಹೋಗಿ ತರಬೇಕೇನೋ ಮಿನಿ, ಬಹುಶಃ ಅದಕ್ಕೆ ನಾನೇ ಹೋಗ್ಬೇಕು ಅನಿಸ್ತುಂಟು. ಇಲ್ಲಿ ನೋಡಿ ನನಗೆ ಗುರ್ತದ ಅಕ್ಕ ಹೀಗೆ ಮಾಡಿ ಹೋಗ್ತಿದ್ದಾರೆ ನೋಡಿ. ನಾನು ಹೇಳಿದ್ದಲ್ಲ ಫೈನಲ್ ನಾನೇ ತರಬೇಕು ಟ್ರಾಲಿ ಅಂತ, ನಾನೇ ತಂದೆ ಕೂಡ. ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಇಂಥ ಆಲಸ್ಯಗಳನ್ನು ಕರ್ಕೊಂಡು ಹೋದರೆ ನಾವೇ ಮಾಡಬೇಕಾಗ್ತದೆ ಕೆಲಸ ಎಲ್ಲ. ಸೊ ಫೈನಲಿ ಕೆಲವು ಐಟಮ್ ಹಾಕಿದ್ದಾರೆ, ಆಲ್ಮೋಸ್ಟ್ ಅದರಲ್ಲಿ ತುಂಬಿಸಿದ್ದಾರೆ ನೋಡಿ. ಅದೊಂದು ಟೀ ಶರ್ಟ್ ಅಷ್ಟೇ ಆಯಿತಾ. ಮತ್ತು ಅಮ್ಮ ಒಂದೆರಡು ಬಗೆ ಹೇಳಿದರು, ಅದೆರಡು ತಗೊಂಡಿದ್ದೆ. ಮತ್ತೆ ಪುನಃ ನೋಡಿ ಅಲ್ಲಿ ಸುತ್ತಿಸ್ತಿದ್ದಾರೆ. ಒಟ್ಟಲ್ಲಿ 1-2-3 ಗಂಟೆ ಇಲ್ಲಿ ಕಳೀತಾರೆ ಅನಿಸ್ತುಂಟು ನನಗೆ. ನೋಡಿ ನಾನು ಹೇಳಿದಲ್ಲ ನೋಡಿ, ಅಮ್ಮ ಒಂದು ಸಕ್ಕರೆ ತರಲಿಕ್ಕೆ ಹೇಳಿದ, ಅದು ಮತ್ತು ಒಂದು ಗೋಧಿ ಹಿಟ್ಟು ಅಷ್ಟೇ. ಮತ್ತು ಇವರು ನೋಡಿ ಇಲ್ಲಿ ಬಂದರು, ಇವಳು ಫೈಲ್ ತೊಗೊಳ್ತಾಳಂತೆ, ಅದನ್ನೊಂದು ಸರ್ಚ್ ಮಾಡಿ ಬಂದದ್ದು ಇವಾಗ. ನೋಡಿ ಹುಡುಕ್ತಿದ್ದಾಳೆ, ಅವಳಿಗೆ ಇಷ್ಟ ಅದು ಸಿಗ್ತಿಲ್ಲ, ಕಲರೆಲ್ಲ ಬೇಕಂತೆ. ಇವ್ರು ಹೇಳಿದಲ್ಲ ಕಲರೆಲ್ಲ ಇಲ್ಲಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಮಾರೆ, ಇಲ್ಲಾಂದರೆ ಮಾಡಿಸಿ ತಗೊಳ್ತಿದ್ಲೇನು. ಈಗ ಇಷ್ಟ ಇಲ್ಲದ ಮನಸ್ಸಲ್ಲಿ ತಗೊಂಡದ್ದು ಇರಲಿ ಅಂತ. ನೋಡಿ ಒಂದು ಬ್ಲೂ ಕಲರ್ ಇದೆ, ಆ ಥರದ್ದು ಬೇಕಂತೆ, ಅದರಲ್ಲಿ ಕಲರ್ ಬೇರೆ ಬೇಕಂತೆ ಅವಳಿಗೆ. ಅದಕ್ಕೆ ಅದು ಇಷ್ಟ ಆಗಿಲ್ಲ ಅಂತ ಇದು ತಗೊಂಡ್ಳು ಇಲ್ಲಿ ಬಂದು. ಇವಳು ನೋಡಿ ಚೆಕ್ ಮಾಡಿ ನೋಡ್ತಿದ್ದಾಳೆ, ಸರಿ ಇದೆಯೋ ಇಲ್ವೋ ಅಂತೇಳಿ. ಅಷ್ಟು ಡೌಟಲ್ಲಿ ತಗೊಳ್ತಿದ್ದಾರೆ ಇಬ್ಬರು. ಇಲ್ಲಿ ನೋಡಿ ಚಿಪ್ಸ್ ಎಲ್ಲ ಎಷ್ಟು ಒಳ್ಳೆ ಉಂಟು, ಆಫರಲ್ಲಿ ಕೊಡಿಸಿ ಹೇಳಿದೆ, ನನಗೆ ಬೇಡ ಹೇಳಿ ಕನ್ವಿನ್ಸ್ ಮಾಡಿ ಫೈನಲಿ ಒಂದು ಬಿಲ್ಲಿಗೆ ಕರ್ಕೊಂಡು ಬಂದರು. ನೋಡಿ ಬಿಲ್ ಮಾಡಿಸ್ತಿದ್ದೀವಿ. ಅದು ನೋಡಿ ಹೋಟಲ್ ಇದು ಮಿಕ್ಸರ್, ಇದು ನನಗೆ ಭಾರಿ ಇಷ್ಟ, ಇದು ಒಳ್ಳೆ ಉಂಟಾಯ್ತು ಮಿಕ್ಸರ್. ನೀವು ಟ್ರೈ ಮಾಡಿ ಒಂದು ಸತಿ ಡಿ ಮಾರ್ಟಿಗೆ ಹೋದಾಗ, ನಿಜ ಚೆನ್ನಾಗಿದೆ ಇದು. ಸೊ ಫೈನಲಿ ಒಬ್ಬಳು ಪರ್ಚೇಸ್ ಮಾಡಿದ್ದಾಳೆ ಒಂದು ಫೈಲನ್ನು. ನಾನು ಮೊನ್ನೆ ಒಮ್ಮೆ ತಗೊಂಡಿದ್ದೆ, ಒಳ್ಳೆಯದು ಫೈಲ. ನೋಡಿ ಫೈನಲಿ ಬಿಲ್ ಆಯಿತು. ಎಷ್ಟು ಅಮೌಂಟ್ ಆಗಿದೆ ಅಂದರೆ 400 ಚಿಲ್ಲರೆ ಆಗಿದೆ. ನಾವಿನ್ನು ಎಕ್ಸಿಟ್ ಆಗ್ತಿದ್ದೀವಿ. ಓಕೆ ಲೆಟ್ಸ್ ಮೂವ್. ಅವ್ರು ಹೇಳ್ತಿದ್ದಾರೆ ವೀಡಿಯೋ ಮಾಡೋಕ್ಕಿಲ್ಲ ಅಂತ, ಸೊ ಅದಕ್ಕೆ ಕೆಳಗೆ ಹಿಡ್ದೆ ಹೀಗೆ ನೋಡಿ. ಅವ್ರು ಅಷ್ಟು ಹೇಳಿದ ಮೇಲೆ ಸಹ ನಾನು ವೀಡಿಯೋ ಮಾಡಿದ್ದೀನಿ.
ಅದು ಧೈರ್ಯ ಆಯಿತಾ ಒಂದು ರೀತಿ, ಅದು ಧೈರ್ಯ, ಅದು ಎಲ್ಲರಿಗೂ ಸೇರುವುದಿಲ್ಲ ಧೈರ್ಯ. ಓಕೆ, ತಗೊಂಡು ಓಡ್ತಿದ್ದೀನಿ, ಅವ್ರು ಇನ್ನೂ ಏನು ಹೇಳೋದು ಬೇಡ ಅಂಥೇಳಿ. ನೋಡಿ ನಮ್ಮ ಟ್ರಾಲಿ ನೋಡಿ ಎಷ್ಟು ದೊಡ್ಡ ಇದೆ, ಮತ್ತು ನಮ್ಮ ಐಟಮ್ಸ್ ನೋಡಿ ಎಷ್ಟು ಕಡಿಮೆ ಇದೆ, 1 6 ಏನೋ ಇದೆ ಅಷ್ಟೇ. ನೋಡಿ ಸುಮಾರು ಗಾಡಿ ಹೋಗಿದೆ, ಇಲ್ಲಾಂದರೆ ಫುಲ್ ಇಲ್ಲಿಗೆಲ್ಲ ಗಾಡಿ ನಿಂತ್ಕೊಂಡಿತ್ತು, ಅಷ್ಟು ರಶ್ ಇತ್ತು. ಇಲ್ಲಿ ನೋಡಿ ನನ್ನ ಫ್ರೆಂಡಿಗೆ ಅವರ ಗುರ್ತದವ್ರು ಸಿಗ್ತಾರೆ, ಅವರು ಗುರ್ತದವ್ರು ಹೇಳ್ತಾರೆ, ಆಂಟಿ ನನ್ನ ಮಗಳದ್ದು ಡಿಗ್ರಿ ಮುಗಿತು ಅಂತ. ಇವಳು ಮತ್ತೆ ಪುನಃ ಹೇಳ್ತಿದ್ದಾಳೆ ನಮ್ಮ ಕಾಲೇಜಿಗೆ ಸೇರಿಸಿ ಡಿಗ್ರಿಗೆ ಅಂತ. ಇವಳ ತಲೆ ಯಾವ ಕಡೆ ಇದೆ ಗೊತ್ತಿಲ್ಲ, ಅದಕ್ಕೆ ಅವರೊಂದು ಹೊಡೆದು ಹೇಳ್ತಾರೆ ಅವಳದು ಮುಗಿದಿದೆ ಡಿಗ್ರಿ ಅಂತ ಹೇಳಿ. ಹೀಗೆ ಫನ್ ಮಾಡ್ತಾ ನಾವು ಡಿಮಾರ್ಟಿಂದ ಎಕ್ಸಿಟ್ ಆಗ್ತಿದ್ದೀವಿ. ಇನ್ನು ನಮ್ಮ ನಡೆ ನಮ್ಮ ಮನೆಯ ಕಡೆ. ಲೆಟ್ಸ್ ಗೋ. ಕೃಷ್ಣ ಮಠಕ್ಕೆ ಹೋಗುವ ಹೇಳಿದೆ ಆಯಿತಾ, ಬೇಡ ಅಂತೆ, ಅವರಿಗೆ ಮನಸ್ಸಿಲ್ಲ ಅಂತೆ. ಸೊ ಅದಕ್ಕೆ ನಮ್ಮ ಮನೆ ಕಡೆ ಹೋಗ್ತಿದ್ದೀವಿ, ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಓಕೆ ಲೆಟ್ಸ್ ಗೋ. ಫೈನಲಿ ಮನೆಗೆ ಬಂದ್ವಿ. ನೋಡಿ ಫಸ್ಟ್ ತಿನ್ನೋದ್ರ ಕಡೆಗೆ ಗಮನ ಇರಬೇಕು, ಫಸ್ಟ್ ಹೊಟ್ಟೆಗೆ ಒಂದು ಪೂಜೆ ಮಾಡಬೇಕು. ಅದಕ್ಕೆ ನಾವು ಫಸ್ಟ್ ಕೇಕ್ ತಿನ್ಕೊಂಡ್ವಿ. ಆಮೇಲೆ ನಾನು ಹಿಟ್ಟು ಕಲಿಸ್ಲಿಕ್ಕೆ ಇಟ್ಕೊಂಡಿದ್ದೆ, ಅವಳು ಶೇಂಗಾ ಹೊಡೆದು ಚಟ್ನಿ ಮಾಡ್ತಾಳಂತೆ. ಎಂಥ ಚಟ್ನಿ ಮಾಡ್ತಾಳೆ ಗೊತ್ತಿಲ್ಲ, ಬದುಕ್ತೀವೆಲ್ಲ ಗೊತ್ತಿಲ್ಲ ತಿಂದಮೇಲೆ. ಫೈನಲಿ ಮಾಡಿದ್ವಿ, ಹಿಟ್ಟು ಕಲಿಸಿದೆ, ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಆಮೇಲೆ ಅವಳು ಸರಿ ಮಾಡಿದ್ಲು. ನೋಡಿ ಉಂಡೆ ಮಾಡಿ ಕೊಡ್ತಿದ್ದಾಳೆ. ನೋಡಿ ಅಮ್ಮ ಹೇಳಿದಾಗೆಲ್ಲ ಲಟ್ಟಿಸ್ಲಿಕ್ಕೆ ಕೇಳೋದಿಲ್ಲ ನಾ ಕೆಲವೊಮ್ಮೆ. ಇವಾಗ ನೋಡಿ ಫ್ರೆಂಡ್ಸ್ ಮನೆಗೆ ಬಂದಿದ್ದಾರೆ ಅಂತ ಸ್ವಲ್ಪ ಲಟ್ಟಿಸ್ತಿದ್ದೆ. ಈಗ ನೋಡಿ ನಾನು ಚಪಾತಿ ಹೇಗೆ ಆಗಿದೆ ಅಂತ ತೋರಿಸ್ದೆ. ನನ್ನ ಫ್ರೆಂಡ್ ರೇಗಿಸೋದು ನಿಮಗೆ ಮಾಡಲಿಕ್ಕೆ ಬರ್ತದಾ ಇಲ್ವಾ ಅಂತ ಹೇಳಿ. ಅದಕ್ಕೆ ಈಗ ಅವಳಿಗೆ ಮಾಡಿ ತೋರಿಸ್ದೆ ಎಷ್ಟು ಒಳ್ಳೆ ಮಾಡ್ತೀನಿ ನಾನು ಅಂತ. ನೋಡಿ ಲಟ್ಟಿಸ್ತಿದ್ದೆ, ನನ್ನ ಫ್ರೆಂಡ್ ಹೇಳಿ ಗೈಡ್ ಮಾಡಿಲ್ಲ ಚೂರು, ಹಾಗೆ ನನಗೆ ಸಮ ಇತ್ತು. ನೋಡಿ ಅಡಿಲ್ಲ, ಒಂಚೂರು ರೌಂಡ್ ಬರಬೇಕಿತ್ತು, ಬಂದಿಲ್ಲ, ಒಂಥರ ಚೌಕ ರೀತಿ ಬಂದಿದೆ. ಓಕೆ, ಇದು ಸೆಕೆಂಡ್ ಒನ್ ಚಪಾತಿ ಬೇಯಿಸ್ತಿರೋದು. ಫಸ್ಟ್ ಒನ್ ಮೇ ಬಿ, ಫಸ್ಟ್ ಒನ್ ಚೆನ್ನಾಗಿದೆ, ನಾನೇ ಮಾಡಿದ್ದು, ರೌಂಡ್ ಬಂದಿದೆ. ಫೈನಲಿ ನಾವೀಗ ಊಟ ಮಾಡ್ತಿದ್ದೀವಿ. ಚಟ್ನಿದೊಂದು ವೀಡಿಯೋ ಮಾಡಲಿಕ್ಕಾಗಿಲ್ಲ, ಮಿಸ್ ಆಯಿತು, ಬಟ್ ಚೆನ್ನಾಗಾಗಿದೆ ಚಟ್ನಿ. ಇಲ್ಲಿ ನೋಡಿ ಇವಳು ಯಾಸ ಕಟ್ತಿದ್ದಾಳೆ ಅಂತ ಈ ವಿಡಿಯೋ ಮಾಡೋದಂದರೆ ಆಗಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.